ಈಗ ರಾಷ್ಟ್ರ ರಾಜಕಾರಣಕ್ಕೆ ಮತ್ತೊಮ್ಮೆ ಬರೋಣ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದ ಮೊದಲ ಬಾರಿಗೆ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ. ರಾಯ್ಬರೇಲಿ ಇಲ್ಲಿ ತನಕ ಗಾಂಧಿ ಫ್ಯಾಮಿಲಿ, ಲಾಸ್ಟ್ ಟೈಮ್ ಕೂಡ ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ರು. ಈ ಬಾರಿ ಸೋನಿಯಾ ಗಾಂಧಿ ಅಲ್ಲಿಂದ ಸ್ಪರ್ಧೆ ಮಾಡ್ತಾ ಇಲ್ಲ, ಅವರು ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಖಾಲಿ ಇದೆ. ಕಳೆದ ಬಾರಿ ಕೂಡ ಗೆದ್ದಿದ್ದು ಒಂದೇ, ರಾಯ್ಬರೇಲಿ ಒಂದೇ. ಅಮೇಥಿಯಲ್ಲಿ ಕೂಡ ಸೋಲು ಅನುಭವಿಸಿತ್ತು ಕಾಂಗ್ರೆಸ್, ರಾಯ್ಬರೇಲಿ ಒಂದೇ ಗೆದ್ದಿದ್ದು. ಅಮೇಥಿಯಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿದರು ರಾಹುಲ್ ಗಾಂಧಿ. ಈಗ ಪ್ರಶಾಂತ್ ಕಿಶೋರ್ ಎಲ್ಲ ಹೇಳಿದ್ರು, ನೀವು ಗಮನಿಸಿದ್ದೀರಿ, ಒಂದು ವೇಳೆ ಅವರು ವಯನಾಡಿನಿಂದ ಸ್ಪರ್ಧೆ ಮಾಡಿದ್ರು ಕೂಡ ಒಂದು ವೇಳೆ ಅಮೇಥಿಯಲ್ಲಿ ಸ್ಪರ್ಧೆ ಮಾಡದೇ ಇದ್ದರೆ ಓಡೋದ್ರು ಅನ್ನುವಂಥ ರೀತಿಯ ಒಂದು ಭಾವನೆ ಬರ್ಬೋದು ರಾಜ್ಯದ ಅಂದರೆ ಪಕ್ಷದವರಿಗೆ ಅಂತ ಹೇಳಿ. ರಾಯ್ಬರೇಲಿಯಿಂದ ಫಿಕ್ಸ್ ಆಗಿದೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಈ ಬಾರಿ ಕೂಡ ಅಮೇಥಿ ಮತ್ತು ವಯನಾಡ್ ಎರಡೂ ಕಡೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಆರೋಗ್ಯ ಮತ್ತು ವಯಸ್ಸಿನ ಕಾರಣದಿಂದ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ. ಅದರಿಂದ ಕಾಂಗ್ರೆಸ್ ಭದ್ರಕೋಟೆ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಪದಾರ್ಪಣೆ ಮಾಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಇವರ ಪತಿ ರಾಬರ್ಟ್ ವಾದ್ರಾ ಅಮೇಥಿಯಿಂದ ಸ್ಪರ್ಧೆ ಮಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದರು. ಬಟ್ ರಾಹುಲ್ ಗಾಂಧಿಯ ಸ್ಪರ್ಧೆ ಮಾಡ್ತಾರೆ ಅಂತ ಈಗ ಬರ್ತಾ ಇರುವಂಥ ಮಾತು. ಓಕೆ, ಕಾಂಗ್ರೆಸ್ಗೆ ಅಟ್ಲೀಸ್ಟ್ ಉತ್ತರ ಪ್ರದೇಶದಲ್ಲಿ ಬೇರೆ ಕ್ಷೇತ್ರಗಳನ್ನು ಗೆಲ್ಲಕ್ಕೆ ಆಗದಿದ್ದರೂ ಕೂಡ ಕಳೆದ ಬಾರಿಯ ರಾಯ್ಬರೇಲಿ ಮತ್ತು ಅಮೇಥಿ, ಯಾಕಂದರೆ ವಂಶ ಪಾರಂಪರ್ಯವಾಗಿ ಅಲ್ಲೆಲ್ಲರೂ ಗೆದ್ಕೊಂಡು ಬಂದಿದ್ದಾರೆ. ಒಂದು ಕಡೆ ಇಂದಿರಾ ಗಾಂಧಿ, ಫಿರೋಜ್ ಗಾಂಧಿ, ಆನಂತರ ನೆಹರು, ಆನಂತರ ಸಂಜಯ್ ಗಾಂಧಿ ವಗೇರೆ ವಗೇರೆ, ಆಮೇಲೆ ಸೋನಿಯಾ ಗಾಂಧಿ ಇತ್ಯಾದಿ ಇತ್ಯಾದಿ. ಸೊ ಹಾಗಾಗಿ ಎರಡು ಪ್ರತಿಷ್ಠಿತ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ನಿರಂತರವಾಗಿ ಈ ಅಮೇಥಿಯಲ್ಲಂತೂ 16 ಚುನಾವಣೆಗಳ ಪೈಕಿ ಬಹುತೇಕ ಚುನಾವಣೆಗಳು ಕಾಂಗ್ರೆಸ್ಸೇ ಗೆದ್ದಿರುವಂಥದ್ದು 1967 ನಂತರ. ಇನ್ನು ಕಾಂಗ್ರೆಸ್ಗೆ ಅಮೇಥಿ ಮತ್ತು ರಾಯ್ಬರೇಲಿಯದ್ದೇ ಚಿಂತೆ. ಯಾಕೆ? ರಾಹುಲ್ ಗಾಂಧಿ ಅಮೇಥಿಯಿಂದಲೂ ಸ್ಪರ್ಧೆ ಮಾಡಬೇಕಾಗತ್ತೆ, ಯಾಕಂದರೆ ಒಂದು ಸಂದೇಶ ಕೊಡಬೇಕು. ಪ್ರಿಯಾಂಕಾ ವಾದ್ರಾ ರಾಯ್ಬರೇಲಿಯಿಂದ ಅಖಾಡಕ್ಕೆ ಇಳಿತಾರಂತೆ. ಇಲ್ಲಿವರೆಗೂ ಪಕ್ಷದಿಂದ ಸಣ್ಣ ಸುಳಿವು ಕೂಡ ಬಂದಿಲ್ಲ ಯಾರು ಕಣಕ್ಕಿಳಿತಾರೆ ಅಂತೇಳಿ. ರಾಹುಲ್ ಅಮೇಥಿಯಿಂದ ಸ್ಪರ್ಧೆ ಮಾಡಲು ಸಿದ್ಧರಿದ್ದಾರೆ. ಸ್ಮೃತಿ ಇರಾನಿ ವಿರುದ್ಧ ಕಳೆದ ಬಾರಿ ಸೋತಿದ್ರು. ಅದಕ್ಕಿಂತ ಮೊದಲು 2014ರಲ್ಲಿ ಸ್ಮೃತಿ ಇರಾನಿಯನ್ನು ಸೋಲಿಸಿದ್ರು. ಆದರೆ ಸ್ಮೃತಿ ಇರಾನಿ ನಿರಂತರವಾಗಿ ಅಮೇಥಿಯಲ್ಲಿ ಒಂದು ಹೋಲ್ಡ್ ಇಟ್ಕೊಂಡ್ರು, ಗೆದ್ದರು, ಆನಂತರ ಮಂತ್ರಿ ಕೂಡ ಆದರು. ಉತ್ತರ ಪ್ರದೇಶದ ಘಟಾನುಘಟಿ ನಾಯಕರು ಅವರಲ್ಲಿಂದ ಕಣಕ್ಕಿಳಿಲಿ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಯಾವುದೇ ಕ್ಷಣದಲ್ಲಿ ಅಭ್ಯರ್ಥಿ ಹೆಸರು ಘೋಷಣೆ ಆಗಬಹುದಂತೆ. ಅಮೇಥಿಯಲ್ಲಿ ಏಪ್ರಿಲ್ 26ಕ್ಕೆ ರಾಹುಲ್ ನಾಮಿನೇಷನ್ ಮಾಡ್ತಾರಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಏಪ್ರಿಲ್ 26ಕ್ಕೆ ನಾಮಿನೇಷನ್ ಮಾಡ್ತಾರೆ. ಯಾಕೆ ಅಂತಂದರೆ ವಯನಾಡು ಎಲೆಕ್ಷನ್ ಕಳೆದೋಗಿರುತ್ತೆ, ರೈಟ್? ವಯನಾಡಲ್ಲಿ ಪ್ರಚಾರ ಎಲ್ಲ ಮುಗಿದೋಗಿರುತ್ತೆ. ಆ ನಂತರ ಅಲ್ಲಿ ಎಂಟ್ರಿ ಕೊಡೋದಕ್ಕೆ ಅವಕಾಶ ಇದೆ. ಈಗ BJP ಬಗ್ಗೆ ಕೂಡ ಇದ್ದಂಥ ಆರೋಪ ಏನಪ್ಪ ಅಂತಂದರೆ, ನೀವೇನು 1.5 ತಿಂಗಳು 80 ದಿವಸ ಮಾಡಿದ್ರಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಮೊನ್ನೆ ಹೇಳ್ತಾ ಇದ್ರು. ಇನ್ನೇನು 80 ದಿವಸ ಮಾಡಿಬಿಟ್ರು ಎಲೆಕ್ಷನನ್ನು, 3 ತಿಂಗಳ ಕಾಲ ಒಂದು ಬಜೆಟ್ ಹೊರಗೆ ಬರೋದಿಲ್ಲ, ದುಡ್ಡು ಖರ್ಚು ಮಾಡೋಕ್ಕಾಗೋದಿಲ್ಲ, ತೊಂದರೆ ಆಗುತ್ತೆ ಅಂತೇಳಿ. BJP ಒಂದು ಐಡಿಯಾ ಆಗಿತ್ತು ಅಂತಂದರೆ ನರೇಂದ್ರ ಮೋದಿ ಅವರನ್ನು ಎಲ್ಲ ಕಡೆಗಳು ಕೂಡ ಪ್ರೊಜೆಕ್ಟ್ ಮಾಡಲಿಕ್ಕೆ ಆಗುತ್ತೆ, ನಮ್ಗೆ ಲಾಭ ಆಗುತ್ತೆ ಅಂತೇಳಿ. ಈಗ ಅದೇ ಲಾಭವನ್ನು ರಾಹುಲ್ ಗಾಂಧಿ ತಗೊಳ್ತಾರಾ ಇಲ್ಲ ಗೊತ್ತಿಲ್ಲ. ಯಾಕಂದರೆ ವಯನಾಡಲ್ಲಿ ಪ್ರಚಾರ ಮುಗಿಸಿದ ನಂತರ ಅಮೇಥಿಗೆ ಬಂದುಬಿಟ್ರೆ ನಿರಂತರವಾಗಿ ಅಲ್ಲೇ ಇರ್ಬೋದು. ವಾಪಸ್ ವಯನಾಡಿಗೆ ಹೋಗಬೇಕು ಅಂದಿಲ್ಲ, ಎಲೆಕ್ಷನ್ ಆಗಿಬಿಡುತ್ತೆ. ವಯನಾಡಲ್ಲಿ ಮತದಾನ ಮುಗಿದ ಬಳಿಕವೇ ಅಖಾಡಕ್ಕೆ ಧುಮುಕುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಮೇಥಿಯಿಂದ ಸ್ಪರ್ಧಿಸ್ತಾರೆ ಅಂದರೆ ಇಲ್ಲಿ ವಯನಾಡು ಜನಕ್ಕೆ ಒಂದು ಡೌಟ್ ಶುರುವಾಗುತ್ತೆ. ಅಲ್ಲಿ ತನಕ ಅವರು ಅದನ್ನು ಉಮೇದುವಾರಿಕೆಯನ್ನು ಹೇಳುವಂಥ ಸಾಧ್ಯತೆ ಇಲ್ಲ. ಯಾಕೆಂದರೆ ಎರಡೂ ಕಡೆ ಸ್ಪರ್ಧೆ ಈಗಲೇ ಮಾಡ್ತಾರೆ ಅಂತ ಹೇಳುವಾಗ ವಯನಾಡು ಜನ ಥಿಂಕ್ ಮಾಡ್ಬೋದು, ನಾವು ಹಾಕಿದರೆ ಅವ್ರು ಆ ಕಡೆ ಹೋಗ್ಬಿಡ್ತಾರೆ, ಅಮೇಥಿಯಿಂದ ಗೆದ್ದರೆ ಅಲ್ಲಿ ಗೆದ್ದು ಬಿಡ್ತಾರೆ, ಇಲ್ಲಿ ಯಾಕೆ ಹಾಕಬೇಕು ಅಂತ ಉಲ್ಟಾ ಆಗ್ಬಿಟ್ರೆ. ಹಾಗಾಗಿ ಅದನ್ನು ಸೂಕ್ಷ್ಮತೆಯನ್ನು ಬಿಟ್ಟುಕೊಡ್ತಾ ಇಲ್ಲ. ಮೊದಲು ವಯನಾಡು ಆಗಲಿ, ಅಲ್ಲಿಂದ ಗೆಲ್ಲೋಣ, ಆಮೇಲೆ ಇಲ್ಲಿಗೆ ಬರೋಣ ಅಂಥೇಳಿ. ಅಮೇಥಿ ಗೆದ್ದರೆ ವಯನಾಡು ಬಿಡಬಹುದು ಅನ್ನುವಂಥ ಭಯ ವಯನಾಡು ಜನರಿಗೆ ಕಾಡಬಹುದು. ರಾಹುಲ್ ಎರಡೂ ಕಡೆ ಗೆದ್ದರೆ ವಯನಾಡು ಖಂಡಿತ ಬಿಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ರಾಹುಲ್ ಗಾಂಧಿಗೆ ಅಮೇಥಿಯಲ್ಲಿ ಅಷ್ಟು ಸುಲಭ ಇಲ್ಲ ಗೆಲುವು, ಆದರೆ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ. ಇದೀಗ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕಂಡಿದೆಯಂತೆ ಅಮೇಥಿ ಕ್ಷೇತ್ರ ಸ್ಮೃತಿ ಇರಾನಿ ಕಾಲಾವಧಿಯಲ್ಲಿ. ಸೊ ಹಾಗಾಗಿ ಮತ್ತೊಂದು ಟಕ್ಕರ್ ಉಂಟಾಗುತ್ತೆ. ಹಬ್ಬದ ದಿನ ಕೂಡ ನಮ್ಮ ರಾಜಕಾರಣಿಗಳು ಬ್ಯುಸಿಯಾಗಿದ್ದರು, ಯಾಕಂದರೆ ಎಲೆಕ್ಷನ್ ನಡೀತಾ ಇದೆ. KPC ಅಧ್ಯಕ್ಷ DK ಶಿವಕುಮಾರ್ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ. KPC ಅಧ್ಯಕ್ಷ ಸಾಧಾರಣವಾಗಿ ಹಬ್ಬ ದಿನ ಯಾರೂ ಸಿಗೋದಿಲ್ಲ, ಆದರೆ ಎಲ್ಲ ಓಡಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಗೆದ್ದರೆ ಕೇಂದ್ರದಲ್ಲಿ ಕೃಷಿ ಸಚಿವ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ ಸರ್ ಅಂತ DK ಶಿವಕುಮಾರನ್ನು ಎಲ್ಲರೂ ಕೇಳಿದರು. ಅಂದರೆ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾರೀ ಮಂಡ್ಯದಲ್ಲಿ ನೋಡಿ, ಕುಮಾರಣ್ಣ ಅವರೇನಾದರೂ ಗೆದ್ದು ಹೋದರೆ ಮಂತ್ರಿ ಆಗ್ತಾರೆ, ಸ್ಟಾರ್ ಚಂದ್ರವ್ರನ್ನ ಗೆಲ್ಲಿಸಿ ಏನು ಪ್ರಯೋಜನ, ಕೇವಲ MP ಆಗ್ತಾರೆ ಅಂಥೇಳಿ. ಈಗ DK ಶಿವಕುಮಾರನ್ನು ಅವರ ನಂತರ ಕೇಳಿದರು, ನೋಡಿ ಸರ್ ಅವರು ಮಿನಿಸ್ಟರ್ ಆಗ್ತಾರೆ ಅಂತ. ಶಿವಕುಮಾರ್ ಅವರ ತಮ್ಮದೇ ಆದ ಸ್ಟೈಲಲ್ಲಿ ನಕ್ಕು, ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ, ಇದು ತಿರುಕನ ಕನಸು ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ರು.
ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ ರೀ, ಆದರೆ ಎನ್ ಡಿ ಅಧಿಕಾರಕ್ಕೆ ಬರಬೇಕಲ್ಲ, ಅದೇ ಬರೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ರು. ಅವ್ರದ್ದೇ ಸ್ಟೈಲಲ್ಲಿ, ಅವ್ರದ್ದೇ ಮ್ಯಾನರಿಸಮ್ನಲ್ಲಿ ಕೇಳಿಸ್ಕೊಂಡು. ಆಸೆ ಯಾರಿಗೆ ಏನು ಬೇಕಾದ್ರೂ ಪಟ್ಕೊಳ್ಳಿ, ಕೃಷಿ ಸಚಿವರಾಗಲಿ ವಿತ್ತ ಸಚಿವರಾಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಫಸ್ಟು ಎನ್ ಡಿ ಎನೇ ಬರಲ್ಲ. ಎನ್ ಡಿ ಎ ಬರದೆ ಹೆಂಗಾಗ್ತದೆ? ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ, ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ, ರಾಜ್ಯದಲ್ಲಿ 25 ಜನ ಬಂದ್ಬಿಡ್ತಾರೆ, 30 ಜನ ಬರ್ತಾರೆ, 40 ಜನ ಬರ್ತಾರೆ, 50 ಜನ ಬರ್ತಾರೆ, ಸರ್ಕಾರ ಮಾಡ್ತೀವಿ ಅಂತ. ಹಂಗೆ ಕೆಲವು ಕನಸು ಕಾಣಬೇಡ ಅಂತ ನಾ ಹೇಳೋಕ್ಕಾಗ್ತದ? ಕನಸು ಕಾಣ್ತಾ ಇರಲಿ. ಇದೇ ಪ್ರಶ್ನೆಯನ್ನು ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಕೇಳಿದ್ವಿ. ಚಲುವರಾಯಸ್ವಾಮಿ ಅವರು ಹೇಳಿದರು, ನೋಡ್ರಿ ಈಗ ಅಲ್ಲಿ ಪ್ರಹ್ಲಾದ್ ಜೋಶಿ ಇದ್ದಾರೆ, ಪ್ರಹ್ಲಾದ್ ಜೋಶಿ ದೊಡ್ಡ ನಾಯಕರಲ್ವಾ, ಇವರಿಗಿಂತ ದೊಡ್ಡ ಮಂತ್ರಿ ಅಲ್ವಾ, ಏನಾದರೂ ಲಾಭ ಆಯ್ತಾ ರಾಜ್ಯಕ್ಕೆ ಅಂತ ಅವ್ರು ಮರುಪ್ರಶ್ನೆ ಮಾಡ್ತಾರೆ. ಆಮೇಲೆ ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆ ಬಟ್ ರಾಜ್ಯ ಖಾತೆ ಮಂತ್ರಿ ಆಗಿದ್ದಾರೆ, ಏನಾದರೂ ಲಾಭ ಆಯಿತಾ? ಭಗವಂತ ಖೂಬಾ ಮಂತ್ರಿ ಆಗಿದ್ದಾರೆ, ಏನಾದರೂ ಲಾಭ ಆಯಿತಾ? ಇನ್ನು ಕುಮಾರಸ್ವಾಮಿ ಮಾಡೋದಾದರೂ ಏನು ಅನ್ನೋಂಥ ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ ಯಾರು? ಚಲುವರಾಯಸ್ವಾಮಿ. ಕುಮಾರಸ್ವಾಮಿ ಅವರು ನಿಜವಾಗ್ಲೂ ಕೃಷಿ ಮಂತ್ರಿ ಆದರೆ ಏನಾಗುತ್ತೆ ಒಂದು ವೇಳೆ ಆದರೆ? ನೋಡಿ, ಅಂಥ ಮಾತುಗಳು ಯಾಕೆ ಬರ್ತಾ ಇದೆ? ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿರುವಂಥ JDS, ಅದರಲ್ಲಿ 2 ಮಾತಿಲ್ಲ. 3 ಕ್ಷೇತ್ರಗಳನ್ನು ಕೊಟ್ಟಿದ್ದಾರೆ. ಇವ್ರಿಗೇನೇ ಅಸಮಾಧಾನಗಳಿರ್ಬೋದು, ಮಂಡ್ಯ, ಹಾಸನ, ಕೋಲಾರ ಕೊಟ್ಟಿದ್ದಾರೆ. ನಾವೇ ಗೆದ್ಕೊಂಡ್ಬಿಡ್ತಾ ಇದ್ವಿ ಅಂತ ಹೇಳಿದ್ರು ಕೂಡ JDS ಸ್ವತಂತ್ರವಾಗಿ 10 ಗೆದ್ದಿದ್ರೂ ಲಾಭ ಇರಲಿಲ್ಲ. JDS ಒಂದು ವೇಳೆ 10 ಗೆದ್ದಿದ್ರು ಕೂಡ ಲಾಭ ಇರಲಿಲ್ಲ. ಆದರೆ ಎನ್ ಡಿ ಎ ಮೈತ್ರಿಕೂಟವಾಗಿರೋ ಕಾರಣಕ್ಕಾಗಿ 1 ಗೆದ್ದರೂ ಕೂಡ ಲಾಭ ಇದೆ ಅಂತ. ಹೇಗೆ 1 ಗೆದ್ದರೂ ಕೂಡ JDSಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡೋದು ಫಿಕ್ಸ್, ಒಂದಂತೂ ಕೊಟ್ಟೇ ಕೊಡ್ತಾರೆ. ಕೇಂದ್ರ ಅಲ್ಲಿ ಒಂದು ಎಷ್ಟು ನಿಮಗೆ 560-65 ಮಿನಿಸ್ಟ್ರುಗಳಿರ್ತಾರೆ. ಕರ್ನಾಟಕದಲ್ಲಿ 224 ಪೈಕಿ ಎಷ್ಟಿರಬೇಕು ಮಿನಿಸ್ಟ್ರು? 34 ಮುಖ್ಯಮಂತ್ರಿಗಳು ಸೇರಿದಂತೆ. ಅಲ್ಲಿ 572 15% ಎಷ್ಟಾಯಿತು? 50 + 75 ಅಷ್ಟು ಮಂತ್ರಿಗಳಾಗ್ತಾರೆ ಅಲ್ಲಿ ಇಡೀ ಕೇಂದ್ರದಲ್ಲಿ ಅಲ್ವಾ? ಸೊ ಒಂದು 70-75 ಆದಾಗ ಏನು ಮಿತ್ರ ಪಕ್ಷಗಳಿಗೆ ಕೂಡ ಸಿಗುತ್ತೆ. ಕೇಂದ್ರ ಕೃಷಿ ಖಾತೆಯ ಬಗ್ಗೆ ಕುಮಾರಸ್ವಾಮಿಗೆ ಅಪಾರವಾದಂಥ ಒಲವಿದೆಯಂತೆ. ಒಂದು ವೇಳೆ ಬಂದರೆ ಕೃಷಿ ಖಾತೆ ರಾಜ್ಯ ಸಚಿವರಾಗಿದ್ದಾರೆ, ಕೃಷಿ ಖಾತೆ ಅಂದರೆ ಕೇಂದ್ರ ಕ್ಯಾಬಿನೆಟ್ ಅದು ಸಿಗಬೇಕು ಅಂತೇಳಿ. ಹಾಗಂತ ಶೋಭಾ ಕರಂದ್ಲಾಜೆ ಆಗಿಲ್ವ ಅಂತ ನೀವು ಕೇಳ್ಬೋದು. ಶೋಭಾ ಕರಂದ್ಲಾಜೆ ಕೇಂದ್ರ ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲ, ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವರು. ಇವರಿಗೆ ದೊಡ್ಡ ಪ್ರಮಾಣದಲ್ಲೇನೂ ಅಧಿಕಾರ ಇರೋದಿಲ್ಲ, ಅರ್ಥ ಆಯ್ತಲ್ಲ? ಆಮೇಲೆ ಕುಮಾರಸ್ವಾಮಿ ಆದರೆ ಒಂದು ಕ್ಯಾಬಿನೆಟ್ ಸ್ಥಾನಮಾನ ಸಿಗ್ಬೋದು. 2 ಬಾರಿ CM, ಒಮ್ಮೆ ವಿಪಕ್ಷ ನಾಯಕರಾಗಿದ್ದರು HD ಕುಮಾರಸ್ವಾಮಿ. ಹಾಗಾಗಿ ಅವರ ಸ್ಟೇಚರ್ಗೆ ತಕ್ಕಾಗಿ ಕೊಡಬೇಕು. ಆಮೇಲೆ 2020 ಗೌರ್ಮೆಂಟ್ ಅಲ್ಲ, ಮೊನ್ನೆ ಕಾಂಗ್ರೆಸ್ ಹಾಗೂ JDS ಮೈತ್ರಿ ಸರ್ಕಾರ ಮಾಡ್ತಲ್ಲ, ಆಗ ಸಾಲ ಮನ್ನಾ ಮಾಡಿ ರೈತ ನಾಯಕ ಎನಿಸಿಕೊಂಡಿರೋ HD ಕುಮಾರಸ್ವಾಮಿ. HDK ಕೇಂದ್ರ ಮಂತ್ರಿ ಆದರೆ ದೋಸ್ತಿ ಮತ್ತಷ್ಟು ಬಲಿಷ್ಠವಾಗುತ್ತೆ. ಹಾಗೆಯೇ ಒಕ್ಕಲಿಗರ ಪ್ರಾಬಲ್ಯವಿರುವ ಮೈಸೂರು, ನೋಡಿ ಈ ಭಾಗದಲ್ಲೆಲ್ಲ ರೈತರು ಜಾಸ್ತಿ. ಮೈಸೂರು, ಹಾಸನ, ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಉತ್ತರಗಳಲ್ಲಿ ದೋಸ್ತಿಗೆ ಬಲ ಬರುತ್ತೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ 1 ಲಕ್ಷಕ್ಕೆ ಕುದುರಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಸ್ವಲ್ಪ ಬೇಗನೆ ಆಯಿತು ಇಂಥ ಹೇಳಿಕೆಗಳು. ಆದರೆ ಮಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿ ಅಭಿಮಾನಿಗಳು ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ.